ಒಂದು ವೇಳೆ ನೀವು ಮನೆಯಲ್ಲಿ ಬಲಮುರಿ ಗಣೇಶನನ್ನು ಪೂಜಿಸಲು ಬಯಸಿದರೆ ಪಂಡಿತರನ್ನು ಸಂಪರ್ಕಿಸಿ ನಂತರ ಪೂಜಿಸಬೇಕು. ಏಕೆಂದರೆ ಈ ಮೂರ್ತಿಯ ಪೂಜೆ ವಿಧಿವಿಧಾನಗಳು ಉಳಿದೆಲ್ಲ ಗಣಪತಿ ವಿಗ್ರಹದ ಪೂಜೆ ವಿಧಿವಿಧಾನಗಳಿಗಿಂತ ಭಿನ್ನವಾಗಿರುತ್ತದೆ. ಬಲಮುರಿ ಗಣಪತಿ ಎಡಮುರಿ ಗಣಪತಿಗಿಂತ ಬಲಮುರಿ ಗಣಪತಿಯೇ ವಿಶೇಷವೆಂದು ಹೇಳುವುದುಂಟು. ಇದಕ್ಕೆ ಕಾರಣ ಬಲಮುರಿ ಗಣಪತಿ ನಮ್ಮ ಜ್ಞಾನ ಸಾಧನೆಯ ವಿಘ್ನಗಳನ್ನು ನಿವಾರಿಸಿ ಬದುಕಿನ ಹಾದಿಯನ್ನು ಸುಗಮವಾಗಿಸುತ್ತಾನೆ ಎಂಬ ನಂಬಿಕೆ ಇದೆ. ಸೊಂಡಿಲು ಬಲಗಡೆ ತಿರುಗಿದ್ದರೆ ದಕ್ಷಿಣಾಮೂರ್ತಿ ಎಂದು ಹೇಳಲಾಗುತ್ತದೆ. ಬಲಮುರಿ ಗಣಪತಿ ವಿಗ್ರಹವು ಸೂರ್ಯನ ಶಕ್ತಿಯಿಂದ ಪ್ರಭಾವಿತವಾಗಿದ್ದರೆ ದಕ್ಷಿಣ ದಿಕ್ಕು ಅಥವಾ ಬಲಬದಿಯು ಸೂರ್ಯನಾಡಿಗೆ ಸಂಬಂಧಪಟ್ಟಿದ್ದು ಈ ದಿಕ್ಕು ಯಮಲೋಕದ ಕಡೆಗೆ ಕರೆಯೊಯ್ಯುವುದಾಗಿದೆ. ಯಾರು ಯಮಲೋಕದ ದಿಕ್ಕನ್ನು ಎದುರಿಸಬಲ್ಲರೋ ಅವರು ಬಹಳ ಶಕ್ತಿಶಾಲಿಯಾಗಿರುತ್ತಾರೆ. ಸೂರ್ಯನಾಡಿಯ ಚಲನೆಯಲ್ಲಿರುವವನು ತೇಜಸ್ವಿಯಾಗಿರುತ್ತಾನೆ. ಸಾತ್ವಿಕತೆ ಹೆಚ್ಚಿರುತ್ತದೆ. ದಕ್ಷಿಣ ದಿಕ್ಕಿನಿಂದ